engineering. So, hello, welcome to session number 10 of Unit 3. So, this will be our last session of Unit 3. So, we are going to have a recap of what we have all discussed in the Unit 3. ಇಲ್ಲಿವರೆಗೆ ನಾವು ಯೂನಿಟ್ 3 ಏನು ಕಲ್ತಿದ್ದೀವಿ, ಏನು ಚರ್ಚೆ ಮಾಡಿದ್ದೀವಿ, ಅದರದ್ದು so in Unit 3 what are all the things we have learned, so that we will have a recap in this particular session. So with that, with this here, we will be concluding the Unit 3 with the session number 10. So let us move on. Learning outcomes. So obviously, we will recall the various topics that we have learned in the Unit 3. So, we have learned all the topics of Unit 3 in the previous 9 sessions. We will be having a recap of all the things that we have learned in the previous 9 sessions. So in this particular Unit 3, we have learned various types of services. ಯಾವ್ಯಾವುದು ಅಂತ ಹೇಳಿದ್ರೆ ಕ್ಲೌಡ್ ಆಫರ್ ಮಾಡ್ತಿರೋ ಸರ್ವಿಸ್ ಸಚ್ ಎಸ್ ಕ್ಲೌಡ್ ಸ್ಟೋರೇಜ್ ಆಸ್ ಎ ಸರ್ವಿಸ್. ಸೊ ಕ್ಲೌಡ್ ಸ್ಟೋರೇಜ್ ಆಸ್ ಎ ಸರ್ವಿಸ್ ಅಂದ ತಕ್ಷಣ ಇಟ್ ಜನರಲಿ ಡಿಪೆಂಡ್ಸ್ ಆನ್ ದಿ ಹಂಡ್ರೆಡ್ಸ್ ಆಫ್ ಡೇಟಾ ಸರ್ವರ್ಸ್. ಒಂದು ಡೇಟಾ ಸರ್ವರ್ಸ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸ್ಟೋರೇಜ್ ಕ್ಲೌಡ್ ಅಂತ ಹೇಳ್ತೀವಿ. ಅದೇ ಥರ ವಿ ಹ್ಯಾವ್ ಸೀನ್ ಡೇಟಾ ಬೇಸ್ ಆಸ್ ಎ ಸರ್ವಿಸ್. ಸೊ ಏನು ಮಾಡುತ್ತೆ ಅದು, ವಿಚ್ ಅವಾಯ್ಡ್ಸ್ ದಿ ಕಾಸ್ಟ್ ಆ್ಯಂಡ್ ಕಾಂಪ್ಲೆಕ್ಸಿಟಿ ಆಫ್ ಮೇಂಟೈನಿಂಗ್ ಯುವರ್ ಓನ್ ಡೇಟಾ ಬೇಸ್. ನಮ್ಮದೇ ಆದ ಒಂದು ಡೇಟಾ ಬೇಸನ್ನು ಮೇಂಟೈನ್ ಮಾಡೋದು, ಕಾಸ್ಟ್ ಏನಿದೆ ಅಥವಾ ಕಾಂಪ್ಲೆಕ್ಸಿಟಿ ಏನು ಅಸೋಸಿಯೇಟೆಡ್ ವಿತ್ ದ ಮೇಂಟೆನೆನ್ಸ್ ಆಫ್ ಡೇಟಾ ಬೇಸ್ ಇದೆ ಅದನ್ನು ಅವಾಯ್ಡ್ ಮಾಡುತ್ತೆ ಡೇಟಾ ಬೇಸ್ ಆಸ್ ಎ ಸರ್ವಿಸ್. ಅದೇ ಥರ ಇನ್ಫಾರ್ಮೇಷನ್ ಆಸ್ ಎ ಸರ್ವಿಸ್ ಇದೇನು ಮಾಡುತ್ತೆ, ಇಟ್ ಆಫರ್ಸ್ ಎ ಫೆಸಿಲಿಟಿ ಟು ಯೂಸ್ ಎನಿ ಟೈಪ್ ಆಫ್ ಇನ್ಫಾರ್ಮೇಷನ್ ವಿಚ್ ಈಸ್ ಹೋಸ್ಟೆಡ್ ರಿಮೋಟ್ಲಿ. ಅದು ಒಂದಿರುತ್ತೆ. ಸಪೋಸ್ ನಾನು ಹೇಳಿದ್ದೀನಿ ಸುಮಾರು ಡೇಟಾ ಇನ್ಫಾರ್ಮೇಷನ್ಸು ಎಲ್ಲ ದಟ್ ಕ್ಯಾನ್ ಬಿ ಕಲೆಕ್ಟೆಡ್ ಅದು ಇನ್ಫಾರ್ಮೇಷನ್ ಆಸ್ ಎ ಸರ್ವಿಸ್ ಅಂತ ತಗೋಬಹುದು ಅದು. ಸೊ ದಟ್ಸ್ ದ ವೇ ಇಟ್ ವರ್ಕ್ಸ್. ನೆಕ್ಸ್ಟ್ ನಮ್ಗೆ ಬಂದರೆ ಪ್ರಾಸೆಸ್ ಆಸ್ ಎ ಸರ್ವಿಸ್ ಅಂತಲೂ ನಾವು ನೋಡಿದ್ದೀವಿ. ಇಟ್ ಪ್ರೊವೈಡ್ಸ್ ಅ ಮೆಕ್ಯಾನಿಸಮ್ಸ್ ಟು ಫಾರ್ಮ್ ಎ ಬಿಸ್ನೆಸ್ ಸೊಲ್ಯೂಷನ್ ಬೈ ಯೂನಿಟಿಂಗ್ ರಿಸೋರ್ಸಸ್ ಟುಗೆದರ್. ದ ಪ್ರಾಸೆಸ್ ಆಸ್ ಎ ಸರ್ವಿಸ್ ಅದು ಸಹ ನಾವು ನೋಡಿದ್ದೀವಿ. ನೆಕ್ಸ್ಟ್ ಕಮ್ ಟು ದಿಸ್ ಒನ್ ಅಪ್ಲಿಕೇಶನ್ ಆಸ್ ಎ ಸರ್ವಿಸ್ ಬಂದರೆ ಇದಕ್ಕೆ ನಾವು ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ಅಂತಾನು ಹೇಳಿದ್ವಿ. So each customers can rent software hosted by the vendor. So software as a service, SAS ಅಂತ ಇದೆಯಲ್ಲ. So customers can get the software for rent. ಬಾಡಿಗೆಗೆ ಸಾಫ್ಟ್ವೇರ್ ತಗೋಬಹುದು. ಸೊ ದಟ್ ಸಾಫ್ಟ್ವೇರ್ ಈಸ್ ಹೋಸ್ಟೆಡ್ ಬೈ ಯು. ಸಪೋಸ್ ಈಗ ನಾನು ಸುಮಾರು ಸಲ ಹೇಳಿದೆ, ಈಗ ನಿಮ್ಮ ಅಡೋಬ್ ಸಾಫ್ಟ್ವೇರ್ಸ್ ಎಲ್ಲ ಏನಿದೆ, ಅಡೋಬ್ ಒಂದು ಫೋಟೋಶಾಪ್ ಇದೆ, ಮೈಕ್ರೋಸಾಫ್ಟ್ ಆಫೀಸ್ 365 ಇದೆ. ಸೊ ದೀಸ್ ಆರ್ ಆಲ್ ಆಕ್ಚುಲಿ hosted by the vendor on the cloud here. So customers can get it. ಸೊ ನೋಡಿ, ಮಂತ್ಲಿ ಸಬ್ಸ್ಕ್ರಿಪ್ಷನ್ ಇರುತ್ತೆ, ಇಯರ್ಲಿ ಸಬ್ಸ್ಕ್ರಿಪ್ಷನ್ ಇರುತ್ತೆ. ಸೊ ಲೈಕ್ ದಿಸ್ ವಿ ಕ್ಯಾನ್ ರೆಂಟ್ ಫಾರ್ ದಟ್ ಹಿಯರ್. ಅದೇ ಥರ ವಿ ಹ್ಯಾವ್ ಅನದರ್ ಒನ್ ಮ್ಯಾನೇಜ್ಮೆಂಟ್ ಅಥವಾ ಗವರ್ನೆನ್ಸ್ ಆಸ್ ಎ ಸರ್ವಿಸ್ ಅಂತ. ಸೊ ಹಿಯರ್ ಗವರ್ನೆನ್ಸ್ ಆರ್ ಮ್ಯಾನೇಜ್ಮೆಂಟ್ ಆಸ್ ಎ ಸರ್ವಿಸ್ ಕೊಡ್ತಾ ಇದ್ದೀವಿ. ಸೊ ಇಟ್ ಇನ್ವಾಲ್ವ್ಸ್ ವೇರಿಯಸ್ ಸಚ್ ಎಸ್ ಸೆಕ್ಯೂರಿಟಿ, ಪರ್ಫಾರ್ಮೆನ್ಸ್ ಮಾನಿಟರಿಂಗ್, ಕಂಪ್ಲಯನ್ಸ್ ಆಡಿಟಿಂಗ್, ಕಾಂಟಿಜೆನ್ಸಿ ಪ್ಲಾನ್ಸ್, ಡಿಸಾಸ್ಟರ್ ರಿಕವರಿ, ಇದೆಲ್ಲ ಏನು ಮಾಡ್ತಾರೆ ಆಸ್ ಎ ಸರ್ವಿಸೇ. ಅದನ್ನು ಅದಕ್ಕೆ ಸರ್ವಿಸ್ ಕೊಡೋರೆ ಪ್ರೊವೈಡರ್ಸ್ ಇರ್ತಾರೆ. ಗೆಟ್ ಇಟ್. ಸೊ ಮೋಸ್ಟ್ ಕ್ರಿಟಿಕಲ್ ಏನಿರುತ್ತೆ ಗವರ್ನೆನ್ಸ್ ಪಾರ್ಟು ಅದೆಲ್ಲ ಕಂಪ್ನಿಗಳು ಇಟ್ಕೊಳ್ತಾರೆ. ಜನರಿಗೆ ಇರೋದು ಸರ್ವಿಸಸ್ಸು ಅದೆಲ್ಲ ಏನು ಕೊಡ್ತಾರೆ, ಥರ್ಡ್ ಪಾರ್ಟಿ ಕೊಡ್ತಾರೆ. ಸೊ ಯಾವ ಥರ ಸೆಕ್ಯೂರಿಟಿ ಗಾರ್ಡ್ಸ್ ಆಫೀಸಸಲ್ಲಿ ಇಟ್ಟಿರ್ತಾರಲ್ಲ ಅವ್ರ ಎಂಪ್ಲಾಯ್ಸ್ ಇರಲ್ಲ, ಅದು ಔಟ್ಸೋರ್ಸ್ ಮಾಡಿರ್ತಾರೆ ಆಸ್ ಎ ಸರ್ವಿಸ್. ಸೆಕ್ಯೂರಿಟಿ ಆಸ್ ಎ ಸರ್ವಿಸ್ ಅವರನ್ನು ಅದನ್ನು ಪಡ್ಕೊಂಡಿರ್ತಾರೆ. ಯಾಕಂದರೆ ಅದರದೇ ಆದ ಅಡ್ವಾಂಟೇಜ್ ಇರುತ್ತೆ ಅಂತ ನಾನು ಹೇಳಿದೆ. ಈಗ ಒಂದು ಎಂಪ್ಲಾಯಿನ ಇವರು ಸೆಕ್ಯೂರಿಟಿ ಗಾರ್ಡ್ ಅಂತ ಇಟ್ಕೊಂಡಿದ್ರೆ ಅವ್ನು ವಾರಕ್ಕೆ ಒಂದ್ಸಲ ರಜಾ ಕೊಡಬೇಕು, ತಿಂಗಳಿಗೆ ಒಂದು 12 ದಿನಾನೋ 15 ದಿನಾನೋ CL ಕ್ಯಾಲ್ಸಿಯಂ ಅಂತ ಕೊಡಬೇಕಾಗುತ್ತೆ, ಎಲ್ಲ ಬೆನಿಫಿಟ್ಸ್ ಕೊಡಬೇಕಾಗುತ್ತೆ. ಅದೇ ಸರ್ವಿಸ್ ತಗೋಬಿಟ್ರೆ ಅವನ ಜವಾಬ್ದಾರಿ ಏನಿರುತ್ತೆ ಅಂತ ಹೇಳಿದ್ರೆ 24/7 ಸರ್ವಿಸ್ ಕೊಡೋ ಜವಾಬ್ದಾರಿ ಒಂದು ಸೆಕ್ಯೂರಿಟಿ ಸರ್ವಿಸ್ ಪ್ರೊವೈಡರ್ದು ಇರುತ್ತೆ. ಅವ್ರೇನು ಮಾಡ್ತಾನೆ, ಇವ್ನಿಗೆ ಒಂದು ವಾರಕ್ಕೆ ರಜಾ ಕೊಡಬೇಕಾ, ಅವ್ರು ಇನ್ನೊಬ್ಬರನ್ನ ಕಳಿಸ್ತಾರೆ. ಮತ್ತೆ ಅವರು ತಿಂಗಳಿಗೆ ಒಂದೊಂದು ರಜಾ ಮಾಡ್ಕೊಳ್ತಾನ, ಆ ಜಾಗಕ್ಕೆ ಇನ್ನೊಬ್ಬರನ್ನ ಕಳಿಸ್ತಾರೆ. ಸೊ ಬೆಳಿಗ್ಗೆ ಒಬ್ಬ ಡ್ಯೂಟಿ ಮಾಡ್ತಾನ, ಸಂಜೆ ಇನ್ನೊಬ್ಬರು ನೈಟಿಗೆ ಒಬ್ಬರನ್ನ ಕಳಿಸ್ತಾರೆ. ಸೊ ಅವ್ರ ಕೆಲಸ ಆಗಿರುತ್ತೆ. ಸೊ ಇಟ್ ಈಸ್ ರೊಟೀನ್ ಟಾಸ್ಕ್ ಇರುತ್ತಲ್ಲ, ಸೊ ಅದೆಲ್ಲ
ಸರ್ವಿಸ್ ಕೊಟ್ಬಿಡ್ತಾರಲ್ಲ ಅದೇ ಥರ ಈ ಕಂಪ್ನೀಸ್ಗಳು ಅವ್ರದ್ದು ಏನು ವರ್ಕ್ ಇರುತ್ತೆ, ಸೆಕ್ಯೂರಿಟಿ ವರ್ಕ್ ಅಂದರೆ ಸೆಕ್ಯೂರಿಟಿ ಅಂದರೆ ಈ ಥರ ಸೆಕ್ಯೂರಿಟಿ ಗಾರ್ಡ್ ವರ್ಕ್ ಅಲ್ಲ, ಇದು ಸಾಫ್ಟ್ವೇರ್ ಸೆಕ್ಯೂರಿಟಿ ಸಾಫ್ಟ್ವೇರ್ಸು ಬೇಕಾಗಿರೋದು ಅವ್ರಿಗೆ, ಫೈರ್ ವಾಲ್ಸ್ ಬೇಕಾಗಿರುತ್ತೆ, ಅದು ಅದೇ ಥರ ಪರ್ಫಾರ್ಮೆನ್ಸ್ ಮಾನಿಟರಿಂಗ್ ಇರಲಿ ಅಥವಾ ಕಾಂಪ್ಲೈನ್ಸ್ ಆಡಿಟಿಂಗ್ ಅಂತ ಹೇಳಿದ್ರೆ ಲಾಸನ್ನ ಕರೆಕ್ಟಾಗಿ ಫಾಲೋ ಮಾಡ್ತಾ ಇದೆಯೋ ಇಲ್ಲವೋ ಅಂತ ಕಾಂಪ್ಲೈನ್ಸ್ ಆಡಿಟಿಂಗು, ಕಾಂಟಿಜೆನ್ಸಿ ಪ್ಲಾನ್ಸ್ ಅಂದರೆ ಎಮರ್ಜೆನ್ಸೀಸ್ಗೆ ಏನಾರೆ ಇದ್ರೆ ಪ್ಲಾನ್ಸ್, ಡಿಸಾಸ್ಟರ್ ರಿಕವರಿ ಅಂತ ಹೇಳಿದ್ರೆ ಅನಾಹುತಗಳಾದರೆ ಯಾವ ಥರ ಡೇಟಾ ರಿಕವರ್ ಮಾಡೋದು ಅದೆಲ್ಲ ಏನು ಮಾಡ್ತಾರೆ ಅಂತ ಹೇಳಿ ಸರಿ. ಈಗ ನೀವೆಲ್ಲ ಒಂದು SMS ಆ್ಯಡ್ಗಳು ನೋಡಿರ್ಬೋದು, ಬಜಾಜ್ ಅವ್ರು ಕೊಡ್ತಾ ಇದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಯು ಹ್ಯಾವ್ ದಿ ಇನ್ಶೂರೆನ್ಸ್ ಫಾರ್ ಕ್ರೆಡಿಟ್ ಕಾರ್ಡ್ ಫಸ್ಟ್, ಕಾಂಟಿಜೆನ್ಸಿ ಪ್ಲಾನ್ ಇದೆ. ಕ್ರೆಡಿಟ್ ಕಾರ್ಡ್ ನಿಮ್ದು ಏನಾದ್ರು ಆನ್ಲೈನ್ ಫ್ರಾಡ್ ಆದರೆ ಯಾರು ಕಳ್ಕೊಂಡ್ರೆ ಅಪ್ ಟು 2 lakhs ವಿಲ್ ಬಿ ಇನ್ಶೂರ್ಡ್ ಅಂತ ಕೊಡ್ತಾರೆ. ಸೊ ನೀವೇನು ಕಳ್ಕೊಂಡಿರ್ತೀರ ದುಡ್ಡು ಈ ಬಜಾಜ್ ಅವ್ರಿಗೆ ಇನ್ಶೂರೆನ್ಸ್ ಕೊಡ್ತಾ ಇದ್ರೆ ಸೊ ದೇ ವಿಲ್ ಪ್ರೊವೈಡ್ ಯು ದಿ ಅಮೌಂಟ್ ದಟ್ ಯು ಹ್ಯಾವ್ ಲಾಸ್ಟ್ ಥ್ರೂ ಆನ್ಲೈನ್ ಫ್ರಾಡ್. ಅದಕ್ಕೆ ಈಗ ಆನ್ಲೈನ್ ಫ್ರಾಡ್ಗೂ ಇನ್ಶೂರೆನ್ಸ್ ಬರ್ತಾ ಇದೆ ಕಾಂಟಿಜೆನ್ಸಿ ಪ್ಲಾನ್. ಅದೇ ಥರ ಎಲ್ಲ ಇದಕ್ಕೂ ಸರ್ವಿಸನ್ನು ಪಡ್ಕೊಂಡಿರ್ತಾರೆ. ದೇ ವಿಲ್ ಬಿ ಪೇಯಿಂಗ್ ದ ಅಮೌಂಟ್ ಫಾರ್ ಇಟ್. ಆಬ್ವಿಯಸ್ಲಿ ದೇ ಡೋಂಟ್ ಹ್ಯಾವ್ ಟು ಎಂಪ್ಲಾಯ್ಸ್ ಫಾರ್ ದಟ್. ಸೊ ಅದು ಸರ್ವಿಸ್ ಕಂಪ್ನಿಗಳು ಪಡ್ಕೊಳ್ತಾರೆ. ಏನು ಇಂಪಾರ್ಟೆಂಟ್ ಇದೆ ಆ ಸರ್ವಿಸಸ್ ಮ್ಯಾನೇಜ್ಮೆಂಟ್ ಏನಿದೆ ಅದು ಅವರೇ ಇಟ್ಕೊಂಡು ಉಳಿದಿದೆಲ್ಲ ಔಟ್ಸೋರ್ಸ್ ಮಾಡ್ತಾರೆ. ದಟ್ ಈಸ್ ಮ್ಯಾನೇಜ್ಮೆಂಟ್ ಅಥವಾ ಗೌರ್ಮೆಂಟ್ ಇಸ್ ಸರ್ವಿಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದರೆ ಪ್ಲಾಟ್ಫಾರ್ಮ್ ಇಸ್ ಸರ್ವಿಸ್ ಅಂತ ಹೇಳ್ತೀವಿ. ಸೊ ವಿಚ್ ಎನೇಬಲ್ಸ್ the users to create web applications very quickly by providing hardware, you can say storage, operating system and network capacity and run basis over the internet. Internet ಮುಖಾಂತರ it will make it becomes easy for the users to create the application. ಈಸಿಯಾಗಿ ವೆಬ್ ಅಪ್ಲಿಕೇಶನ್ ಡೆವಲಪ್ ಮಾಡ್ಬೋದು. ಯಾಕಂದರೆ ಈ ಹಾರ್ಡ್ವೇರು, ಸ್ಟೋರೇಜು, ಆಪ್ರೇಟಿಂಗ್ ಸಿಸ್ಟಮು, ನೆಟ್ವರ್ಕು ಎಲ್ಲ ರೆಂಟ್ ಪಡ್ಕೋಬಹುದು. ಅವಾಗ ಯು ಕ್ಯಾನ್ ಗೆಟ್ ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸ್. ದ ಹೋಲ್ ಪ್ಲಾಟ್ಫಾರ್ಮ್ ಯು ಗೆಟ್ ಎವ್ರಿಥಿಂಗ್ ದೇರ್, ಹಾರ್ಡ್ವೇರ್, ಸ್ಟೋರೇಜ್, ಆಪರೇಟಿಂಗ್ ಸಿಸ್ಟಮ್, ನೆಟ್ವರ್ಕ್ ಕೆಪಾಸಿಟಿ ಎಲ್ಲ ರೆಂಟ್ ಬೇಸಿಸ್ ಸಿಗುತ್ತೆ. ಅದನ್ನು ತಗೊಂಡು ಆನ್ ದಿ ಗೋ, ನಾನು ಸುಮಾರು ಸಲ ಹೇಳಿದ್ದೀನಿ, ಈ ಸ್ಟಾರ್ಟಪ್ ಕಂಪ್ನೀಸ್ಗಳಿಗೆ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡೋದು, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇರುತ್ತಲ್ಲ ಅದು ತುಂಬ ಹೈ ಆಗಿರುತ್ತೆ. ದೇ ಹ್ಯಾವ್ ಟು ಪರ್ಚೇಸ್ ಸೋ ಮೆನಿ ಥಿಂಗ್ಸ್. ಅದರ ಬದಲಾಗಿ ದೇ ಕ್ಯಾನ್ ಗೆಟ್ ದ ಪ್ಲಾಟ್ಫಾರ್ಮ್, ಒಂದು ಲ್ಯಾಪ್ಟಾಪ್ ಇಟ್ಕೊಂಡ್ರೆ ಸಾಕು. ಸೊ ದೇ ಕ್ಯಾನ್ ಗೆಟ್ ಆಲ್ ದಿ access to all these things here and they will pay the rents of it. So next after that we have learned the most required one in any area, security as a service ಅಂತಾನು ನೋಡಿದ್ದೀವಿ. ಯಾಕಂದರೆ you need to protect data at various stages. So security as a service ಪಡ್ಕೊಂಡ್ರೆ so it is the job of the security service provider to protect our data at various stages. ಅವರು ಅದನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. So that is the next thing that we have learned. Apart from that, we have learned other things like testing as a service. It is required to provide guarantee regarding the quality of the application. Quality of the application which are cloud based, ಅದಕ್ಕೆ ಟೆಸ್ಟಿಂಗ್ ಮಾಡ್ಕೊಳ್ಳೋಕ್ಕೆ. ದೆನ್ ಇಂಟಿಗ್ರೇಷನ್ ಆಸ್ ಎ ಸರ್ವಿಸ್ ಅಂತ ನೋಡಿದ್ದೀವಿ. ಇಟ್ ಪ್ರೊವೈಡ್ಸ್ ವೆಬ್ ಬೇಸ್ ಇಂಟರ್ಫೇಸ್. ಏನಕ್ಕೆ? ಟು ಕನೆಕ್ಟ್ ಫೈಲ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್, ಎನಿ ಅದರ್ ಡೇಟಾ ಅಥವಾ ಬ್ಯಾಕ್ ಎಂಡ್ ಡೇಟಾ ಅಥವಾ ಅಪ್ಲಿಕೇಶನ್ಸ್ ಮತ್ತು ಸಿಸ್ಟಮ್ಸ್ ಜೊತೆ ಅದ್ರ ಜೊತೆ ಕನೆಕ್ಟ್ ಮಾಡೋಕ್ಕೆ. ಇಂಟಿಗ್ರೇಷನ್ ಅಂತ ಹೇಳಿದ್ರೆ ಕನೆಕ್ಟ್ ಮಾಡೋದು. ಸೊ ಇಂಟಿಗ್ರೇಷನ್ ಅಂದರೆ ಅವರು they will provide a web-based interface here to which we can connect files, our files with applications, with the data, with the backend data, with applications and with other systems here. So ಅದು ಇಂಟಿಗ್ರೇಷನ್ ಆಸ್ ಎ ಸರ್ವಿಸ್ ಅಲ್ಲಿ ನೋಡಿದ್ದೀವಿ. ನೆಕ್ಸ್ಟ್ ನಾವು ನೋಡಿದ್ದು ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್ ಅಂತ. ಇಟ್ ಈಸ್ ಎ ಪ್ರಾಸೆಸ್ ಆಫ್ ಮೇಕಿಂಗ್ ಅವೈಲೇಬಲ್ ದಿ ಕ್ಲೌಡ್ ಕಂಪ್ಯೂಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ರಿಸೋರ್ಸಸ್. ಇನ್ಫ್ರಾಸ್ಟ್ರಕ್ಚರ್ ಏನೇನು ಬೇಕು ಅಂತ ಇದೆ ಅದನ್ನು ಇನ್ಫ್ರಾಸ್ಟ್ರಕ್ಚರ್ಗೆ ಒಂದು ಸರ್ವಿಸ್ ಮಾಡಿ ಅವ್ರಿಗೆ ಏನೇನು ಬೇಕು ಅಂತ ಪ್ರೊವೈಡ್ ಮಾಡೋದು ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್ ಅಂತ ನಾವು ನೋಡಿದ್ದೀವಿ. ಸೊ ದೀಸ್ ಆರ್ ದಿ ಆಲ್ ದಿ ಥಿಂಗ್ಸ್ ದಟ್ ವಿ ಹ್ಯಾವ್ ಲರ್ನ್ಡ್ while covering the Unit-3. So that's the thing for this session, and this completes your Unit-3. If you have got any queries, you can ask.